ಒಂದು ಹಾಸ್ಟೆಲ್ ಕೆಪಾಸಿಟಿ ಎಷ್ಟು ಮಕ್ಕಳದ್ದು? ಸರ್ ನಮಗೆ ಸರ್ಕಾರದಿಂದ ಮೊದಲು ಇದೆ ಸರ್, ಸ್ಟ್ರೆಂತ್ ಪ್ರಕಾರ ಆಗುತ್ತೆ ಸರ್ ಹಾಸ್ಟೆಲ್ ಸರ್. ಲಿಮಿಟೇಷನ್ ಅಲ್ಲಿ ಈಗ ಹೌದು ಸರ್, ಅದೇ ಸಮಸ್ಯೆ ಆಗ್ತಾ ಇರುತ್ತೆ ಸರ್. ಮತ್ತೆ ಈಗ ಹನ್ನೊಂದೇ ಹಾಸ್ಟೆಲ್ ಅಂತ ಹೇಳ್ತೀವಿ. ಈಗ ಹೆಚ್ಚಿಗೆ ಮಕ್ಕಳು ಬಂದಾಗೆಲ್ಲ ಅನ್ಲಿಮಿಟೇಷನ್ ಅಷ್ಟರಲ್ಲಿ 11ರಲ್ಲಿ ಹಾಸ್ಟೆಲ್ ಸರಿ ಹೋಗ್ತಾರೆ, ಬೇರೆ ಬಾಡಿಗೆ ಕಟ್ಟಡ ಸರ್ ಈಗ ನಮ್ಮ ಉದಾಹರಣೆ ಸರ್ ಲೋಕಲ್ ಸರ್ ಪಿಮೆಟಿಕ್ ಸರ್, ಇಲ್ಲಿ ಹೈವೇ ಹೊಸ ಬಿಲ್ಡಿಂಗ್ ಸರ್, ಅದು ಸ್ಟ್ರೆಂತ್ ಬಂದು ಸರ್ 90 ಸರ್. ಈಗ ಪ್ರೆಸೆಂಟ್ ಅಲ್ಲಿ 350 ಹುಡುಗರು ಸರ್. ಈಗ ಯಾಕಂದ್ರೆ ನಾವು ಇಲ್ಲ 3 ವರ್ಷ ಮಂಚಗಾಲಿ ಬಂದಿದೆ ಸರ್. 350 ಮಕ್ಕಳನ್ನ ಎಲ್ಲಿ ಯಾವ್ದ್ರಾಗ ಅಂದ್ರೆ 90 ಕೆಪಾಸಿಟಿ ಹಾಸ್ಟೆಲ್ಗೆ ಎಲ್ಲ ಮಕ್ಕಳು ಅಡ್ಜಸ್ಟ್ ಆಗಿದೆ ಸರ್. ನಾಳೆ ಮಂಚಗಾಲಿ ಬಂದ್ರೆ 2 ಬಿಲ್ಡಿಂಗ್ ನಮ್ಗೆ ಸರಿ ಆಗ್ತದೆ ನಮಗೆ. ಮಂಚಗಾಲಿ ಬಂದು ಸಪ್ಲೈ ಆಗಿದೆ ಸರ್. ಅಲ್ಲ ಬಾಡಿಗೆ ಕಟ್ಟಡ ತಗೋಬೇಕಲ್ಲ ಸರ್, ಓನ್ ಬಿಲ್ಡಿಂಗ್ ಇದೆ ಸರ್. ಈಗ ಒಂದು ನಮಗೆ SC ಹಾಸ್ಟೆಲ್ಗೆ ಕೆಪಾಸಿಟಿ ಜಾಸ್ತಿ ಆದ್ರೆ ಒಂದು ಬಾಡಿಗೆ ಒಂದು ಮಾಡ್ಬೇಕಲ್ಲ. ಇಲ್ಲ ಸರ್, ನಮ್ಮಲ್ಲಿ ಈಗ ಎಲ್ಲ ದೊಡ್ಡದು ಬಿಲ್ಡಿಂಗ್, ಬಾಡಿಗೆ ಒಂದು ಬಿಲ್ಡಿಂಗ್ ದೊಡ್ಡದು ಸರ್. ಹೌದೇ ಬಾಡಿಗೆದಲ್ಲೇ ದೊಡ್ಡ ಬಿಲ್ಡಿಂಗ್ ಸರ್. ಸ್ವಂತ ಕಟ್ಟಡದಲ್ಲಿ ಸ್ವಂತ ಕಟ್ಟಡ ಸರ್, ಅವು ದೊಡ್ಡದು ಸರ್. ಈಗ ನಮಗೆ ಮೇನ್ ಸರ್ ಎಲ್ಲ ಹುಡುಗ ಸ್ಟ್ರೆಂತ್ ಕಟ್ಟಿದೆ ಸರ್. ಪಿಮೆಟಿಕ್ ಜಾಸ್ತಿ ಆಗ್ತದೆ ಸರ್. ಉದಾಹರಣೆ ಲೋಕಲ್ ಸರ್, ಲೋಕಲ್ ಸಮಸ್ಯೆ ದರ್ಸ್ ಹಾಸ್ಟೆಲ್ PUC ಸರ್, ಅದು ಹೋಮ್ ಬಿಲ್ಡಿಂಗ್ ಐತೆ ಸರ್. ಈಗ ಮಾತಾದಲ್ಲಿ 4 ವರ್ಷ ಬಿಲ್ಡಿಂಗ್ ಐತೆ ಸರ್. ಈಗ 3 ದಿನದ ಬಿಲ್ಡಿಂಗ್ ಹೋದ್ರೆ ಅಲ್ಲಿ ಶಿಫ್ಟ್ ಆಗಿರುತ್ತೆ ಸರ್. ಪೋಸ್ಟ್ ಮೆಟ್ರಿಕ್ ಎಷ್ಟವ ಪ್ರೀ ಮೆಟ್ರಿಕ್ ಸರ್ ಪೋಸ್ಟ್ ಮೆಟ್ರಿಕ್ 5 ಸರ್, ಪಿಮೆಟ್ರಿಕ್ 7 ಸರ್. ಆಮೇಲೆ ವೃತ್ತಿಪರದ ಇದೆಲ್ಲ ವೃತ್ತಿಪರ ಮಂಜೂರು ಕ್ರಾಂತಿ ಕಳಿಸಿ ಸರ್. ಈಗ ವೃತ್ತಿಪರದ ಹಾಸ್ಟೆಲ್ ಇಲ್ಲ ಸರ್, ಬೇಕಂತ BCM ಈಗ ಯಾವುದು ಕಮಿಷನ್ ಅವರು ಕಳಿಸಿದ್ದಾನೆ ಅವಾಗ 2 ಸರ್. ಈಗ ನಿಮಗೆ ಪ್ರೀ ಮೆಟ್ರಿಕ್ ಗೆ ಡಿಮ್ಯಾಂಡ್ ಆದ ಮಕ್ಕಳ ಸಂಖ್ಯೆ ಜಾಸ್ತಿ, ಪೋಸ್ಟ್ ಮೆಟ್ರಿಕ್ ಸರ್ ಪಿಮೆಟ್ರಿಕ್ ಡಿಮಾಂಡ್ ಬಹಳ ಈಗ ಹಾಸ್ಟೆಲ್ ಅನ್ಲಿಮಿಟೇಷನ್ ಆದ್ಮೇಲೆ ಹಾಸ್ಟೆಲ್ ಅಂದ್ರೆ ಈಗ ನಿಮ್ಗೆ ಏನ್ ಬರುತ್ತೆ ಅನ್ನೋದು ಈಗ ನಮ್ಮ ಹಾಸ್ಟೆಲ್ಗೆ ಮಂಚಕಾದಿ ಬಂದು ಸಪ್ಲೈ ಆಗಿದೆ. ಅದೇ ಸಪ್ಲೈ ಆಗಿಲ್ಲ ಮತ್ತೆ ಮಕ್ಕಳಿಂದ ಅದೇ ಅಲ್ಲ ಕರೆಕ್ಟ್. ಈಗ ವಾಸ ಮಾಡೋದು ಎದ್ರಾಗ ಏನ್ ಅವರು ತಮ್ಮ ಸ್ವಂತ ತಗೊಂಡ್ಬರ್ತಾರ? ಬೆಡ್ಶೀಟ್ ನಾವು ಕೊಡ್ತಿದ್ದಾರೆ ಸರ್, ಕೊಟ್ಟಿದ್ದೀವಿ. ಬೆಡ್ಶೀಟ್ ಎಲ್ಲ ಕೊಟ್ಟಿದ್ದೀವಿ. ಏನ್ ಕೊಟ್ಟು ಬೆಡ್ಶೀಟ್ ಚಾಪೆ ಸರ್ ಒಂದು ನೆಲದಾಗ ಇದೆ ಸರ್. ಟ್ರಂಕ್ಗಳು ಟ್ರಂಕ್ ಇಲ್ಲ ಸರ್. ಮತ್ತೇನು ಸರ್ ನೆಲದಾಗ ಹಾಸಿಗೆ ಸರ್, ಅದ್ರ ಮೇಲೆ ಒಂದು ಬೇರೆ ಇನ್ನೊಂದು ಬೆಡ್ಶೀಟ್ ಸರ್, ನಾವು ವಚನ ಒಂದು ಚಾದರ್ ಸರ್, ಆಮೇಲೆ ಇದು ಸರ್ ಪ್ಲೇಟ್ ಸರ್. ಪ್ಲೇಟ್ ಅವ್ರು ಬರ್ತಾರ ನೀವು ನಾವು ಕೊಡ್ತೀವಿ ಸರ್. ಪ್ಲೇಟ್ ನಾವು ಕೊಡ್ತೀವಿ ಸರ್. ನೋಟ್ಬುಕ್ ಎಲ್ಲ ಸಪ್ಲೈ ಆಗಿದೆ, ಅದನ್ನು ಕೊಡ್ತೀವಿ ಸರ್. ಈಗ ನಾಳೆ ನಾಡ್ದೆ ನಮಗೆ ಶೂಸ್ ಬರ್ತದೆ ಸರ್, ಆರ್ಡರ್ ಕೊಟ್ಟು ಹೋಗಿ ಬರ್ತದೆ ಸರ್. ಈಗ ಸೋಪ್ ಕಿಟ್ನು ನಮಗೆ ಬೆಂಗಳೂರು ಮೈಸೂರು ಸಪ್ಲೈ ಆಗಿದೆ ಸರ್, MSI KHL ಅದು ಏನೋ ಸ್ವಲ್ಪ ಸಮಸ್ಯೆ ಆಗಿದ್ದಕ್ಕೆ ನಾವು ಹೊರಗಡೆ ಈ ತಿಂಗಳು ಮಾತ್ರ ಹೊರಗಡೆ ಕರ್ಕೊಂಡು ಕೊಡ್ತೀವಿ. ಬೇರೆ ರಾಷ್ಟ್ರಗಳಿಗೆಲ್ಲ ರಿಕ್ವೈರ್ಮೆಂಟ್ ಏನಾದ ಮಂಚಗಳು ಗಾದಿಗೆ ಕೊಟ್ಟಿವಿ ಸರ್. ರೀಸೆಂಟ್ಲಿ ನಮ್ಮ ಜಡ್ಪಿ ಸರ್ ನಮ್ಗೆ 2 ಹಾಸ್ಟೆಲ್ ಮಾತ್ರ ಮಂಚ ಗಾದಿ ಬಂತು ಸರ್. ಒಂದು ನೀವೇ ಟೆಂಡರ್ ಮಾಡ್ತಾರ ಸ್ಟೇಟ್ ಸರ್ ಜಡ್ಪಿ ಸ್ಟೇಟ್ ಸರ್ ಅಲ್ಲ ಸ್ಟೇಟ್ ಟೆಂಡರ್ ಜಡ್ಪಿ ಟೆಂಡರ್ ಸರ್. ಜಡ್ಪಿ ಟೆಂಡರ್ ಜಿಲ್ಲಾ ಇದರಲ್ಲಿ ಎಸ್ ಸರ್. ನಮ್ಮ ತಾಲೂಕಿಗೆ 2 ಹಾಸ್ಟೆಲ್ ಆಯ್ಕೆ ಆಗಿದೆ ಸರ್. ಒಂದು 2 PUC ಬಾಯ್ಸ್ PUC ಸಪ್ಲೈ ಕೊಟ್ಟು ಸರ್, ಎಲ್ಲ ಕೊಟ್ಟು ಸರ್. ಮಂಚ ಬಂದು ಸರ್, ಗಾದಿ ತಂದೊಂದು PUC ಸರ್, ಬಾಯ್ಸ್ಗೆ 24 ಸರ್, ಗರ್ಲ್ಸ್ಗೆ 48 ಸರ್. ಟೋಟಲ್ 90 ಕಡೆ ಹೋಗ್ತಾರೆ. 90 50 ಸರ್. ಈಗಿನ ಎಷ್ಟು ಕೊಡ್ತಾರೆ? ಇನ್ನು 3 ಕೊಡ್ತೀರಿ ಸರ್. 150 ಮಕ್ಕಳು ಯಾವ ಅಷ್ಟು ಮಕ್ಕಳಿಗೆ ಸಫಿಷಿಯಂಟ್ ಆಗಿ ಏನ್ ಕೊರತೆ ಇಲ್ಲ ಅಲ್ಲ ಬರ್ತದೆ ಸರ್. ನಮ್ದು ಕಂಪಲ್ಸರಿ ಬಯೋಮೆಟ್ರಿಕ್ ಆಗಿದೆ ಸರ್. ಹಾಗಾಗಿ ನಾವು ಬಯೋಮೆಟ್ರಿಕ್ ಪ್ರಕಾರನೇ ಮಾಡ್ಬೇಕು ಸರ್. ನಾವು ಇದು ಮಾಡೋದು ಬಯೋಮೆಟ್ರಿಕ್ ಎಸ್ ಸರ್. 3 ಫೋಟೋ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಸರ್. ಬೆಳಿಗ್ಗೆ ಮಧ್ಯಾಹ್ನದ ಇದು ಸರ್ ಸಿಡಿ ಸಾಯಿ ಚಿಕ್ಕಬಳ್ಳಾಪುರ ಸರ್. ಡಿಸ್ಟಿಕ್ ಅವ್ರ ಪೂರ ಹೊತ್ತಾಗಿದೆ. ಈಗ ಅದಕ್ಕೆ ಕಂಪ್ಲೇಂಟ್ಸ್ಗಳು ಸರಿ ಸಪ್ಲೈ ಕೊಡ್ತಾ ಇಲ್ಲ ಅಂತ ಹೇಳಿ ಮೊನ್ನೆ ಲೋಕಾಯುಕ್ತಕ್ಕೆ ನಾವು ಲೆಟರ್ ಕೊಟ್ಟಿವಿ ಸರ್. ಕೆಲವು ವಿಷಯ ಸರ್ ಅವ್ರು ಜಲ್ದಿ ಲೇಟ್ ಆಗಿ ಸಪ್ಲೈ ಮಾಡ್ತಾರೆ ಸರ್. ಮತ್ತೆ ನೀವು ಈಗ ಇರೋ ವಾಟ್ಸ್ಆಪ್ ಕರೆಕ್ಟ್ ಆಗಿ ಅವರು ಕರೆಕ್ಟ್ ಇನ್ ಟೈಮ್ ಸಪ್ಲೈ ಕೊಡ್ತಾ ಇದಾರ ಇಲ್ಲ? ಲೇಟ್ ಆಗಿ ಸಪ್ಲೈ ಏನೋ ಬೇರೆಯವ್ರ ವಾರ್ಡನ್ಗಳಿಗೆ ಬರ್ಡನ್ ಆಗ್ತಾ ಇದೆ, ಸಪ್ಲೈ ಕೊಡ್ತಾ ಇಲ್ಲ, ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ರಾಯಚೂರಲ್ಲಿ. ಒಂದು ಈ ವಾರ ಕೊಡೋದನ್ನ ಇನ್ನೊಂದು 15 ದಿವಸ ಕೊಡೋದು, ಇನ್ನೊಂದು ತಿಂಗಳ ಬರೋದು ಆ ಟೈಪ್ ಮಾಡ್ತಾ ಇಲ್ಲ ಸರ್. ಒಂದು ವಾರ ಡಿಲೇ ಆಗುತ್ತೆ. ಎಲ್ಲ ತಾಲೂಕು ಸಪ್ಲೈ ಆಗೋದು ಲಾಸ್ಟ್ ನಮಗೆ ಬರ್ತಾರೆ. ಲಾಸ್ಟ್ ಟೈಮ್ ಬರ್ತಾರೆ. ಯಾವ ಆಯಾ ತಾಲೂಕುಗಳು ಮಾಡ್ಬೇಕಲ್ಲ, ಎಲ್ಲ ತಾಲೂಕು ಅವನೇ ಮಾಡ್ಬೇಕಂತ ಇಲ್ಲ ಸರ್. ಇಡೀ ಜಿಲ್ಲೆಗೆ ರಿಪ್ರೆಸೆಂಟೆಂಟ್ ಆಗಿದೆ ಸರ್. ಏನೇ ಇರ್ಬೋದು ಜಿಲ್ಲೆ ನಾವು ಯಾರು ಹೇಳಿಲ್ಲ. ಯಾವಾಗ ಟೈಮ್ ಬಂದಾಗ ಕರೆಕ್ಟ್ ಸಪ್ಲೈ ಯಾವ ತಿಂಗಳ ಮಾಡಬೇಕು, ಯಾವ ಡೇಟ್ ಬೇಕು ಆ ಡೇಟಿಗೆ ಮಾಡ್ಬೇಕು ಅವರು. ಖಂಡಿತ ಅಷ್ಟು ಕೆಪಾಸಿಟಿ ಇಲ್ಲ ಅಂದ್ರೆ ಜಿಲ್ಲೆ ಯಾಕೆ ಬರ್ತಾರೆ? ಅದೇ ಸರ್, ನಾವು ಒಂದು ಲೆಟರ್ ಕೊಟ್ಟಿವಿ ಸರ್. ಮೇಡಮ್ ಅವರು ಈಗ ನಿಮ್ಮ ಆಫೀಸರಿಗೆ ಬರೀಬೇಕು. ಏನೇನು ತೊಂದರೆ ಅವಾಗ ನೀವು ಬರೀ ಕೊಟ್ಟಿವಿ ಸರ್. ಮನೆ ವಾಟ್ಸಪ್ ಮನೆ ಇನ್ ಟೈಮ್ ಬಂದಿಲ್ಲ ಅಂದ್ರೆ ಸೀದಾ ಕಂಪ್ಲೇಂಟ್ ಬರೀ. ಎಸ್ ಸರ್. ಎಸ್ ನಿಮಗೆ ಜಿಲ್ಲೆ ಎಲ್ಲ ಸಪ್ಲೈ ಮಾಡಿಕೆ ಮಾಡ್ಕೊಂಡು ಅಂತ ಹೇಳಿದ್ರಲ್ಲ ಅವ್ರು ನಿಮಗೆ ಸರ್. ನಾವು ಫೋನ್ ಮಾಡಿದ್ರೆ ಫೋನೇ ಪಿಕಪ್ ಮಾಡೋದು ಸರ್. ಅವ್ರು ಭಾಳ ಸಮಸ್ಯೆ ಆಯ್ತಾರೆ. ಮಾಡಲ್ಲ ಅಂದ್ರೆ ಬರೀ ಅವ್ರಿಗೆ ಮಾಡಿ ಸರ್. ಬಿಲ್ ಕೂಡ ಮಾಡ್ಬೇಡ. ಮಾಡಿ ಸರ್. ನೀನು ಸೈನ್ಯ ಮಾಡ್ಬೇಡ ಯಾವಪ್ಪ. ಇಲ್ಲ ಮಾಡಿ ಸರ್. ಯಾಕಂದ್ರೆ ಮಕ್ಕಳು ಬಡವರು
ಅಂತಂದ್ರೆ ನೀನ್ ಸೀದಾ ಬರೆದು ಕೊಡು ರೈಟಿಂಗ್ Yes, sir, ಖಂಡಿತ. ಮಾಡ್ತಾರೆ Yes, sir. ಸರ್ ಇನ್ನೊಂದು ಸರ್ ಅದು ನಮ್ಮ ಇದು ಮನೆ ರೀಸೆಂಟ್ ಮೀಟಿಂಗ್ ಆಯ್ತು ಸರ್. ಮೀಟಿಂಗ್ ಆದಾಗ ನಮ್ಮ ಮೇಡಮ್ ಒಂದು ಕಂಪಲ್ಸರಿ ಎಲ್ಲ ಹೈಸ್ಕೂಲ್ ಸರ್ ನಮ್ಮ ಮಾನ್ಯ ತಾಲೂಕಲ್ಲಿ ಎಷ್ಟು ಗೌರ್ಮೆಂಟ್ ಹೈಸ್ಕೂಲ್ ಇದೆ ಸರ್ ಅಲ್ಲಿ ಕಂಪಲ್ಸರಿ ಸ್ಮಾರ್ಟ್ ಕ್ಲಾಸ್ನ